ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ನಮ್ಮ ಚಾನಲನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾನು ಮಾಡಿರೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ, ನಾನು ಇವತ್ತು ಒಂದು ನಿಮಗೆ ದೂಡಿ ಫಿಶ್ ಸಾರು ಮಾಡಲಿಕ್ಕೆ ಕಾಯನ್ನು ತುರ್ಕೋತಾ ಇದ್ದೀನಿ. ಎರೆಮನೆ ಸಹಾಯದಿಂದ ಕಾಯನ್ನು ತುರ್ಕೊಂಡು ಮೀನು ಸಾರು ಹೇಗೆ ಮಾಡೋದು, ದೋಡಿ ಮೀನು ಸಾರು ಅನ್ನೋದು ನಿಮಗೂ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಕೊಬ್ಬರಿ ಅಂದರೆ ಹೋಳನ್ನು ನಾನು ತೆಕ್ಕೊಂಡು ಇಲ್ಲಿ ಕೊಬ್ಬರಿ ತುರ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ದೋಡಿ ಫಿಶ್ ರೆಸಿಪಿ, ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಒಂದು ತೆಂಗಿನಕಾಯಿಗೆ ಒಂದು ಹಸಿ ಶುಂಠಿಯನ್ನು ಹಾಕೋತಾ ಇದ್ದೀನಿ. ಅದೇ ರೀತಿ ಬೆಳ್ಳುಳ್ಳಿಯನ್ನು ಸಹ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಕಾಳು ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಈಗ ನೋಡಿ, ಮಸಾಲ ಎಲ್ಲ ಹಾಕ್ಕೊಂಡು ಮತ್ತು ಕಾಳು ಮೆಣಸು ಸಹ ನಾವು ಹಾಕ್ಕೊಂಡಿದ್ದೀವಿ. ಈಗ ಫ್ರೈ ಮಾಡ್ಕೋಬೇಕಾಗ್ತದೆ ಮಸಾಲ. ಇಲ್ಲ ಕೆಲವೊಬ್ಬರು ಬೇಕಿದೆ ಹಾಗೆ ಅದೇ ರೀತಿ ಹಸಿದೆ ಅಂದರೆ ಹುರಿದೇ ಮಸಾಲ ಸಹ ಸಣ್ಣ ಅಂದರೆ ಮೀನು ಸಾರಿಗೆ ಹಾಕ್ಕೋಬೋದು. ನೋಡಿ, ಈಗ ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬ್ಯಾಡಗೆ ಮೆಣಸನ್ನು ಯೂಸ್ ಮಾಡೋದ್ರಿಂದ ಅದು ಜಾಸ್ತಿ ಖಾರ ಅಷ್ಟೊಂದು ಕೊಡಲ್ಲ. ಮತ್ತು ನೀವು ಕಾಳು ಮೆಣಸು ಸಹ ಹಾಕಿರ್ತೀರಲ್ಲ, ಸೊ ನೋಡ್ಕೊಂಡ್ಬಿಟ್ಟು ಖಾರ ಹಾಕ್ಕೊಳ್ಳಿ. ಅದೇ ರೀತಿ ನೋಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೆಕ್ಕೊಂಡಿದ್ದೀನಿ. ಕಡಿಮೆ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಒಂದು ಟೊಮ್ಯಾಟೋನ ನಾವು ಯೂಸ್ ಮಾಡ್ತೀವಿ, ಬಟ್ ಈಗ ಮಸಾಲೆಗೆ ಒಂದು ಅರ್ಧ ಟೊಮ್ಯಾಟೊ ಮತ್ತು ಒಗ್ಗರಣೆ ಹಾಕಬೇಕಾದ್ರೆ ಒಂದು ಅರ್ಧ ಟೊಮ್ಯಾಟೋನ ಯೂಸ್ ಮಾಡ್ಕೋತೀವಿ. ಕಡಿಮೆ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಜಾಸ್ತಿ ಕತ್ತಲಬಾರ್ದು, ಆ ರೀತಿಯಾಗಿ ನೋಡ್ಕೊಂಡ್ಬಿಟ್ಟು ಹುರ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಹುರ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದಕ್ಕೆ ಹುಣಸೆಹಣ್ಣು, ಮೀನು ಸಾರಿಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಹುಣಸೆಹಣ್ಣು. ನಾವು ಎಷ್ಟು ಹುಳಿಯನ್ನು ಹಾಕ್ತೀವಿ ಅಷ್ಟು ಇದಕ್ಕೆ ಟೇಸ್ಟು ಚೆನ್ನಾಗಿ ಕೊಡ್ತದೆ. ಅದೇ ರೀತಿ ನಾವು ಒಂದು ದೋಡಿ ಸಾರು ಮಾಡ್ತಾಯಿದ್ದೀವಲ್ಲ, ದೋಡಿ ಸಾರಿಗೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಬರ್ತದೆ ಟೇಸ್ಟು ಮೀನು ಸಾರಿಂದು. ನೋಡಿ, ದೋಡಿ ಫ್ರೆಶ್ ಆಗಿರುವಂಥ ದೋಡಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ನಾವು ಮಾರ್ಕೆಟಿಂದ ಬರಬೇಕಾದ್ರೆ ಅಂದರೆ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ತೊಳ್ಕೊಂಡ್ಬಿಟ್ಟು ಒಂದು 2-3 ಸರ್ತಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ದೋಡಿ ಮೀನು ಸಾರು, ಒಂದು ತೋಪನ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀವಿ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಮಸಾಲವನ್ನು ಈ ಕಡೆ ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು, ಇಲ್ಲ ಅಂತಂದರೆ ಉಪ್ಪು ಸಹ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಈಗ ನೋಡಿ, ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ, ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ ತಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈರುಳ್ಳಿ ನೋಡಿ, ಈ ರೀತಿಯಾಗಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗ್ತದೆ. ಈಗ ನೋಡಿ, ಒಂದು ಅರ್ಧ ಟೊಮೆಟೊ, ಅಂದರೆ ನಾನು ಮೊದಲು ಅರ್ಧ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ಟೊಮೆಟೊನ ಈಗ ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈಗ ಕಡೆ ನೋಡಿ, ಮಿಕ್ಸಿ ಅಂದರೆ ಮಸಾಲ ಚೆನ್ನಾಗಿ ಮಿಕ್ಸಿ ಅಂದರೆ ಗಂಧಾಗಿ ರುಬ್ಕೋಬೇಕಾಗ್ತದೆ. ತರಿಯಾಗಿ ಅಂದರೆ ದಪ್ಪ ರುಬ್ಕೋಬೇಡಿ, ಸ್ವಲ್ಪ ನುಣ್ಣಗೆ ಇರೋ ಥರ ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆಂದ ಬಂದಿದೆ ಕಲರ್ ಅಂತ. ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀವಲ್ಲ, ತುಂಬಾ ಚೆನ್ನಾಗಿ ಅಂತ ಕಲರ್ ಬಂದಿದೆ. ನೋಡಿ, ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಮಿಕ್ಸಿ ಜಾರನ್ನು ತೊಳ್ಕೊಂಡಿರುವಂಥ ಒಂದು ನೀರನ್ನು ಅದಕ್ಕೆ ಹಾಕೋಬೇಕು. ಮತ್ತು ಬೇಕಿದ್ರೆ ನಿಮಗೆ ಅಂದರೆ ತೆಳು ಅಥವಾ ದಪ್ಪ ಗಟ್ಟಿ ಅಂತಂದು ನೋಡ್ಕೊಂಡು ನೀವು ಬೇಕಿದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಈಗ ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನೋಡಿ, ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಹುಳಿಯನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ತುಂಬ ಚೆನ್ನಾಗಿ ದೋಡಿ ಸಾರ್ದು ಮೀನು ಸಾರು ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಕುದಿ ಬರ್ತಾ ಇದೆ. ಒಗ್ಗರಣೆಗೆ ಮಸಾಲೆಲ್ಲ ಹಾಕ್ಕೊಂಡಿದ್ವಲ್ಲ, ಚೆನ್ನಾಗಿ ಈ ರೀತಿ
ಕುದಿ ಬಂದ ನಂತರ ತೊಳೆದಿಟ್ಕೊಂಡಿರುವಂತಹ ದೋಡಿ ಮೀನುಗಳನ್ನು ಇದಕ್ಕೆ ಹಾಕ್ಕೋಬೇಕಾಗ್ತದೆ. ಜಾಸ್ತಿ ಹೊತ್ತೇನೋ ಇದಕ್ಕೆ ಬೇಯಿಸ್ಕೊಳ್ಳಿಕ್ಕೆ ಇದು ಬೇಕಾಗಿಲ್ಲ, ಯಾಕಂತಂದರೆ ಮೀನು ಬೇಗ ಬೇಯ್ತದೆ. ಸೊ ನೋಡಿ, ಈ ರೀತಿಯಾಗಿ ಒಂದೊಂದೇ ಪೀಸ್ಗಳನ್ನು ಹಾಕ್ಕೊಬೋದು. ನೀವು ಇಡೀ ಮೀನನ್ನು ಸಹ ಒಂದೇ ಅಂದರೆ ಸಾಂಬಾರಿಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಟ್ ಪೀಸ್ ಥರ ಮಾಡ್ಕೊಂಡ್ಬಿಟ್ಟು ಸಹ ನೀವು ಮಾಡ್ಕೋಬೋದು. ಅಂದರೆ ತಿಂಡಿಗೆ ಕೂಡ ಚೆನ್ನಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಟರ್ನ್ ಮಾಡಿ ಅಷ್ಟೇ, ಜಾಸ್ತಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗ್ತದೆ. ನೋಡಿ, ಇವಾಗ ಬೆಂದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ, ಜಾಸ್ತಿ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ. ಒಂದೇ ಪೀಸನ್ನು ತಕ್ಕೊಂಡು ಬೇಯೋದು ಅಂದರೆ ಫಿಶ್ ಸಾರು ಅಂದರೆ ಫಿಶ್ಶು ಬೆಂದಿದೆ ಇಲ್ಲ ಅಂತ ನೋಡ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ಈ ರೀತಿ ಚುಚ್ಕೋಬೇಕು, ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನಾನೀಗ ಒಂದು ಪ್ಲೇಟನ್ನು ಮುಚ್ಕೊಂಡು ಒಂದು 2-3 ಸೆಕೆಂಡ್ ಆಗುವಷ್ಟು ನಾನು ಇದನ್ನು ಒಲೆ ಮೇಲೆ ಇಟ್ಟಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸು, ದೋಡಿ ಫಿಶ್ ಸಾರು ಹೇಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ